ಈ ಸಾಕ್ಷಿ ಎಲ್ಲ ಕೇಳುವಾಗ ನಿಮಗೆ ಒಂದು ಪರ್ಟಿಕ್ಯುಲರ್ ಏನಿದೆ ಅಂದರೆ, ಯಾರ ಲೈಫಲ್ಲೂ ಏನೋ ಅದ್ಭುತ ಆಗಿದ್ದಕ್ಕೆ ಅವ್ರು ಯೇಸುನ ನಂಬಿದ್ದಲ್ಲ, ಅವ್ರ ಲೈಫೇ ಅದ್ಭುತ ಆಗಿದ್ದು ಅಲ್ವಾ? ಯಾವುದೋ ಅದ್ಭುತ ಆಗಿದ್ದು ನೋಡಿ ಏನೋ ಒಂದು ದೊಡ್ಡ ಕಾರ್ಯ ಆಯಿತು ನಮ್ಮ ಲೈಫಲ್ಲಿ, ಅದನ್ನು ನೋಡಿಬಿಟ್ಟು ಅವ್ರು ಯೇಸುನ ನಂಬಿದ್ದಲ್ಲ, ಅವರೇ ಅದ್ಭುತ ಆದರು. ಯಾಕಂದರೆ ಎಲ್ಲರೂ ಹೇಳಿದ್ದು ಒಂದೇ, ಯೇಸುವಿನ ಪ್ರೀತಿ ಅರ್ಥ ಆಯಿತು. ಯೇಸು ನನಗೋಸ್ಕರ ಏನು ಮಾಡಿದ್ದಾರೆ ಅನ್ನೋದು ಯಾವಾಗ ಅರ್ಥ ಆಯಿತು, ಅದು ಅವ್ರ ಲೈಫ್ನ ಚೇಂಜ್ ಮಾಡಿ ಅದು ಅವರಿಗೊಂದು ನಿಜವಾದ ವಿಶ್ವಾಸದ ಜೀವನದಲ್ಲಿ ನಡೆಸ್ತಾ ಇದೆ ಅಲ್ವಾ? ಬೇರೆ ಯಾರೂ ಏನೂ ಹೇಳಿಲ್ಲ, ಹೇಳೋಕ್ಕೂ ಆಗೋದಿಲ್ಲ, ಅಂಥದ್ದೆಲ್ಲ ಸಾಕ್ಷಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿ ನನ್ನ ಲೈಫಲ್ಲೂ ಕೂಡ ಆಗಿದ್ದು. ಸುಮಾರು ಸಲ ನಾನು ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ನನ್ನ ಲೈಫಲ್ಲಿ ಒಂದು ಕೊರತೆ ಇತ್ತು, ಪ್ರೀತಿ. ನಾನೊಬ್ಬ ಹುಟ್ಟು ಕ್ರಿಶ್ಚಿಯನ್. ನನ್ನ ಹೆಸರು ನೆವಿಲ್ ರಿತಿಕ್. ನನಗೆ ಇಬ್ಬರು ತಂಗಿರಿದ್ದಾರೆ, ಅವರಿಬ್ಬರು ಇಲ್ಲೇ ಇದ್ದಾರೆ. ಅಪ್ಪ ಅಮ್ಮ, ನಾವು 5 ಜನ ಒಂದು ಫ್ಯಾಮಿಲಿಯಲ್ಲಿ, 5 ಬೆರಳಿದ್ದಂಗೆ. ಸೊ ನನ್ನ ಲೈಫಲ್ಲಿ ಸಣ್ಣನಿಂದನೂ ಪ್ರೀತಿಯ ಕೊರತೆ. ನಾನು ಹೇಳ್ತಿಲ್ಲ ನನ್ನ ಅಪ್ಪ ಅಮ್ಮ ನನಗೆ ಪ್ರೀತಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನನ್ನ ಅಪ್ಪ ಅಮ್ಮ ನನಗೆ ತುಂಬ ಚೆನ್ನಾಗೇ ಪ್ರೀತಿ ಮಾಡಿದ್ದಾರೆ, ನನಗೇನು ಬೇಕು ಎಲ್ಲ ಕೊಡಿಸಿದ್ದಾರೆ. ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಸಾಲ ಆದರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರಬೇಕು ಅಂತ ಯಾವತ್ತೂ ಕೂಡ ಚೆನ್ನಾಗಿ ಸಾಕಿದ್ದಾರೆ. ಒಂದು ಸ್ಟ್ಯಾಂಡರ್ಡಲ್ಲಿ ನನ್ನ ಇಟ್ಟಿದ್ದಾರೆ, ಆ ಸ್ಟ್ಯಾಂಡರ್ಡಲ್ಲಿ ನಾನು ಬದುಕಿದ್ದೀನಿ. ಆದರೂ ಕೂಡ ಯಾವತ್ತೂ ನನಗೆ ನನ್ನೊಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ. ಒಂದು ನಿಜವಾದ ಒಂದು ಮೂವ್ ಮಾಡ್ಬೋದಾ? ಮೂವ್ ಖರೀದಿ. ಓಕೆ, ಅದನ್ನು ನಿಂತ್ಕೊಂಡು ಹೇಳೋಕ್ಕೆ ಕಷ್ಟ ಆಗುತ್ತೆ. ಓಕೆ. ಸೊ ನನ್ನ ಲೈಫಲ್ಲೂ ಕೂಡ ಒಂದು ಪ್ರೀತಿಯ ಕೊರತೆ ಇತ್ತು. ಓಕೆ, ನಗಾಡ್ತಾ ಇದ್ದಾರೆ ಎಲ್ಲರೂ, ಬಟ್ ಓಕೆ. ನನ್ನ ಲೈಫಲ್ಲೂ ಕೂಡ ಒಂದು ಪ್ರೀತಿಯ ಕೊರತೆ ಇತ್ತು. ದೇರ್ ವಾಸ್ ಸಮಥಿಂಗ್ ಲ್ಯಾಕಿಂಗ್ ಇನ್ ಮೈ ಹಾರ್ಟ್. ಸೊ ನಾನೇನು ಮಾಡ್ತಾಯಿದ್ದೆ ನೋಡಿ, ಹುಟ್ಟು ಕ್ರಿಶ್ಚಿಯನ್ ನಾನು, ನನಗೆಲ್ಲ ರೀತಿಯ ಸಂಸ್ಕಾರಗಳಾಗಿದೆ. ಓಕೆ, ಈಗ ನನಗೆ 25 ವರ್ಷ. 25 ವರ್ಷದ ಒಂದು ಇದರಲ್ಲಿ ಯಾವುದೆಲ್ಲ ಸಂಸ್ಕಾರಗಳು ನನಗೆ ಸಿಗಬೇಕು, ಆ ಎಲ್ಲ ಸಂಸ್ಕಾರಗಳು ನನಗೆ ಸಿಕ್ಕಿದೆ. ಓಕೆ, ಆದರೆ ಯಾವತ್ತೂ ಕೂಡ ಯೇಸು ಯಾರು ಅಂತ ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಶುಭ ಸಂದೇಶ ನನ್ನ ತಲೆಗೆ ಯಾವತ್ತೂ ಬಿದ್ದಿರಲಿಲ್ಲ. ಅಷ್ಟೇ ಅಲ್ಲ, ನಾನು ದೇವ್ರ ಸೇವೆ ಮಾಡಬೇಕಂತ ಹೇಳಿಬಿಟ್ಟು ನಾನು ಸೆಮಿನರ್ಗೆ ಕೂಡ ಹೋಗಿದ್ದೆ. ಫಾದರ್ ಆಗೋಕ್ಕೆ, ಚರ್ಚ್ ಫಾದರ್ ಆಗಬೇಕಂತ ನಾನು ಸೆಮಿನರ್ಗೆ ಕೂಡ ಹೋಗಿದ್ದೆ. 4 ವರ್ಷ ನಾನು ಫಾದರ್ ಆಗಬೇಕಂತ ಹೇಳಿಬಿಟ್ಟು ಅದೇ ಸೆಮಿನರಲ್ಲಿ ನಾನು ಕಲಿತಾ ಇದ್ದೆ, ಮಂಗಳೂರಲ್ಲೇ ಇದ್ದೆ ನಾನು. ಆದರೆ ಒಂದು ವಯಸ್ಸಂತ ಬರುವಾಗ ನನ್ನ ಲೈಫಲ್ಲಿ ನನಗೊಂದು ಏನೋ ಒಂದು ಆಸೆ ಸ್ಟಾರ್ಟ್ ಆಯಿತು. ಏನಂದರೆ ಲೈಫ್ ಎಂಜಾಯ್ ಮಾಡಬೇಕು. ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಲೈಫ್ನ ಎಂಜಾಯ್ ಮಾಡಬೇಕು. ಯಾವ ರೀತಿ ಎಂಜಾಯ್ ಮಾಡಬೇಕಂತ ಹೇಳಿದ್ರೆ, ಸುಮ್ಮನೆ ಏನೋ ಕೈ ಹಾಕ್ಬಿಟ್ಟು ಟ್ರೈ ಮಾಡೋದಲ್ವಾ, ಅದನ್ನು ಫುಲ್ ಮ್ಯಾಕ್ಸಿಮಮ್ ಎಂಜಾಯ್ ಮಾಡಬೇಕು. ಇನ್ ಕೇಸ್ ಡ್ರಿಂಕ್ಸ್ ಅಂದರೆ ಅದನ್ನು ಚೆನ್ನಾಗಿ ಕುಡಿಬೇಕು. ಆ ರೀತಿ ಫುಲ್ ಮ್ಯಾಕ್ಸಿಮಮ್ ಎಂಜಾಯ್ ಮಾಡಬೇಕು. ಆ ರೀತಿ ನನಗಿತ್ತು. ಸೊ ನಾನೇನು ಮಾಡಿದೆ, ನಾನು ಸೆಮಿನರಿ ಲೈಫಿಂದ ನಾನು ಹೊರಗೆ ಬಂದೆ. ನಾನು ಸೆಮಿನರಿ ಲೈಫ್ ಬಿಟ್ಟು ಬಂದಮೇಲೆ ಗರ್ಲ್ ಫ್ರೆಂಡ್, ಒಂದು ಲವ್ಗೆ ಬಿದ್ದೆ, ನಾನು ಒಂದು ರಿಲೇಷನ್ಶಿಪ್ಪಿಗೆ ಬಂದೆ, ಪ್ರೀತಿಗೆ ಬಿದ್ದೆ. ಏನೋ ಪ್ರೀತಿಯಲ್ಲಿ ಏನಾದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು, ಆ ಒಂದು ಏನೋ ಒಂದು ನನ್ನಲ್ಲಿ ಏನು ಕೊರತೆ ಇದೆ ನನ್ನ ಒಳಗಡೆ, ಅದು ನನಗೆ ಸ್ಯಾಟಿಸ್ಫೈ ಆಗ್ಬೋದು ಅಂತ ಹೇಳಿಬಿಟ್ಟು ನಾನೊಂದು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದೆ. ಅದು ಕೆಲವು ತಿಂಗಳು ಮಾತ್ರ ಇತ್ತು, ಅದು ಮುರಿದೋಯ್ತು. ಅದಾದಮೇಲೆ ಇನ್ನೊಂದು ರಿಲೇಷನ್ಶಿಪ್ಪಿಗೆ ಬಂದೆ ನಾನು. ಸೊ ಒಂದಾಯ್ತು, ನೋಡೋಣ ಈ ಸಲ ಆದರೂ ಟ್ರೈ ಮಾಡೋಣ, ಏನಾದರೂ ಆಗ್ಬೋದಾ ಅಂತ. ಸೊ ಅದು ಟ್ರೈ ಮಾಡಿದೆ. ಅದೊಂದು ಸುಮಾರು ವರ್ಷಗಳಾಯಿತು, ಅದರಲ್ಲೂ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆ ರಿಲೇಷನ್ಶಿಪ್ಪು ಹಂಗೆ ಬ್ರೇಕ್ಔಟ್ ಆಯಿತು. ಈಗ ರಿಲೇಷನ್ಶಿಪ್ಪಲ್ಲಿ ಏನು ಮಜಾ ಸಿಗ್ತಾಯಿಲ್ಲ, ಈ ಹುಡುಗಿರಲ್ಲಿ ಏನೂ ಆಗ್ತಾಯಿಲ್ಲ. ಈಗ ಈ ಒಂದು ಲವ್ ಏನಿದೆ ಅದರಲ್ಲಿ ಏನು ಚೆನ್ನಾಗಿ ಆಗ್ತಾಯಿಲ್ಲ. ಸೊ ಇನ್ನೂ ಏನಾದ್ರು ಟ್ರೈ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಕ್ಯಾಶುವಲ್ ರಿಲೇಷನ್ಶಿಪ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಕ್ಯಾಶುವಲ್ ರಿಲೇಷನ್ಶಿಪ್, ಡೇಟಿಂಗ್ ಅಂತಾರೆ ಅದಕ್ಕೆ. ಡೇಟಿಂಗ್ ಅಂತ ಬಂದಾಗ ಏನೋ ಒಂದು ರಿಲೇಷನ್ಶಿಪ್ ಇಲ್ಲ, ಬಟ್ ಸುಮ್ಮನೆ ಅವ್ರ ಜೊತೆ ಯಾವುದೊಂದು ವಿಷಯಕ್ಕೆ, ಫಾರ್ ಎಕ್ಸಾಂಪಲ್ ನನ್ನ ದೇಹದ ದುರಿಚ್ಛೆಗೋಸ್ಕರ ಅವ್ರ ಜೊತೆ ಇರೋದು. ಸೊ ಆ ರೀತಿ ನಾನು ಕ್ಯಾಶುವಲ್ ಡೇಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೆ. ಕ್ಯಾಶುವಲ್ ಡೇಟಿಂಗ್ ಆಯಿತು, ಅದರಲ್ಲೂ ಏನೋ ಸಮಾಧಾನ ಇಲ್ಲ. ಈಗ ಇನ್ನೂ ಎಕ್ಸ್ಟ್ರೀಮ್ ಏನಾದರೂ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕೀಗ, ಲಿವ್ ಇನ್ ರಿಲೇಷನ್ಶಿಪ್. ನಾನು ಮತ್ತು ಒಂದು ಹುಡುಗಿ ಒಂದೇ ಮನೆಯಲ್ಲಿ ಸುಮಾರು 1 ವರ್ಷ ಒಟ್ಟಿಗೆ ಇದ್ವಿ ನಾವು. ಮದುವೆ ಆಗಿರೋ ರೀತಿಯೇ. ನನಗಿಂತ ಪ್ರಾಯದಲ್ಲಿ ಅವಳು ದೊಡ್ಡವಳಾಗಿದ್ಲು, ಅವಳು ಅನ್ಯ ಧರ್ಮದವಳಾಗಿದ್ಲು. ಆದರೂ ಕೂಡ ಯಾರಿಗೂ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೇನೆ ಅಂತ. ನನಗೇನು, ನನ್ನ ಲೈಫ್ ಸೆಟ್ಲ್ ಆಗಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಚೆನ್ನಾಗಿರಬೇಕು, ಸೆಲೆಬ್ರಿಟಿ ಆಗಬೇಕು, ನಾನು ಫೇಮಸ್ ಆಗಬೇಕು, ಎಲ್ಲರೂ ನನ್ನನ್ನು ಗುರುತಿಸಬೇಕು. ಸೊ ನಾನೇನು ಮಾಡಿದೆ, ಒಂದು ಒಳ್ಳೆ ಕಂಪನಿಗೆ ಜಾಯ್ನ್ ಆದೆ. ಒಳ್ಳೆ ಕಂಪನಿಲಿ ಕೆಲಸ, ಒಳ್ಳೆ ಸಂಬಳ ಕೂಡ ಇತ್ತು, ಚೆನ್ನಾಗಿರ್ಬೋದಿತ್ತು, ನನ್ನ ಲೈಫ್ ಸೆಟ್ಲ್ ಆಗ್ಬೋದಿತ್ತು.
ಆದರೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಈ ಬರೋ ಸಂಬಳನೆಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಪಾರ್ಟಿಗೆ ಹಾಕ್ತಾಯಿದ್ದೆ. ಪಾರ್ಟಿ 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 ಪಾರ್ಟಿ, ಯಾವಾಗ ನೋಡಿದರೂ ಪಾರ್ಟಿ. ಅದಕ್ಕೆ ದಿನ ಅಂತಲೇ ಇಲ್ಲ, ವೀಕೆಂಡ್, ಕೆಲವರು ವೀಕೆಂಡಿಗೆ ಮಾತ್ರ ಪಾರ್ಟಿಗೆ ಹೋಗ್ತಾರೆ. ನನಗೆ ಆ ರೀತಿ ಅಲ್ಲ, ನನಗೆ ರಜಾ ಇದ್ದರೂ ಪಾರ್ಟಿನೇ, ಫ್ರೆಂಡ್ಸ್ ಸಿಕ್ಕಿದಾಗೆಲ್ಲ ಪಾರ್ಟಿನೇ, ಯಾವಾಗ ನೋಡಿದ್ರು ಪಬ್ಬಲ್ಲಿ ಕ್ಲಬ್ಬಲ್ಲಿ ಎಲ್ಲ ಕಡೆ ಸುತ್ತಾಡ್ತಿದ್ದೆ. ನಾನು ಕುಡಿಯೋದು, ಫ್ರೆಂಡ್ಸ್ನ ಕರ್ಕೊಂಡು ಹೋಗೋದು, ಅವ್ರನ್ನ ಕುಡಿಸೋದು, ನಾನೇ ನನ್ನ ಕಾರ್ಡ್ ಉಜ್ತಾ ಇದ್ದೆ, ಕ್ರೆಡಿಟ್ ಕಾರ್ಡ್. 5 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದೆ ನಾನು, ಜಸ್ಟ್ ಪಾರ್ಟಿ ಮಾಡೋಕ್ಕೆ 5 ಕ್ರೆಡಿಟ್ ಕಾರ್ಡ್ ಉಜ್ಜೋದು, ಸ್ವೈಪ್ ಮಾಡೋದು. ಆಗ ಕುಡ್ದಿದ್ದು ಟೈಟಲ್ಲಿ ನಾನು ಎಷ್ಟು ಉಜ್ತಾ ಇದ್ದೆ ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ತಿಂಗಳ ಎಂಡಿಗೆ ಬಿಲ್ ಬರ್ತಾಯಿತ್ತು, ಆಗ ಗೊತ್ತಾಗ್ತಿದ್ದು ನಾನು ಎಷ್ಟು ಖರ್ಚು ಮಾಡಿದ್ದೀನಿ. ಅದನ್ನು ತೀರ್ಸೋಕ್ಕೆ ಮತ್ತೆ ಸಾಲ ಮಾಡ್ತಾಯಿದ್ದೆ, ಮತ್ತೆ ಮುಂದಿನ ತಿಂಗಳು ಮತ್ತೆ ಸಾಲ ಮಾಡ್ತೆ. ಈ ರೀತಿ ಸಾಲದ ಮೇಲೆ ಸಾಲ. ಆದರೆ ಅದು ನಾನು ಕೇರೇ ಮಾಡ್ತಾ ಇರಲಿಲ್ಲ, ನನಗೆ ಎಂಜಾಯ್ ಮಾಡಬೇಕು. ಸೊ ಈಗಿರುವಾಗ ನನ್ನ ಲೈಫಲ್ಲಿ ಒಂದು ಟ್ರ್ಯಾಜಿಡಿ ಆಯಿತು, ಒಂದು ಟ್ರ್ಯಾಜಿಡಿ. ಆ ಟ್ರ್ಯಾಜಿಡಿ ಏನಂದರೆ, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ತೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಯಾಕಂದರೆ ಏನೋ ಒಂದು, ನಾನು ಏನು ಹುಡುಕ್ತಾ ಇದ್ದೇನೆ ಅದು ನನಗೆ ಸಿಗ್ತಾ ಇಲ್ಲ, ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೋವು ಆಗ್ತಾಯಿದೆ, ಮೆಂಟಲ್ ಟಾರ್ಚರ್ ಆಗ್ತಾಯಿದೆ, ಏನು ಬೇಡ, ಲೈಫೇ ಬೇಡ ಅಂತ ಹೇಳಿಬಿಟ್ಟು ನಾನು ಸೂಸೈಡ್ ಅಟೆಂಪ್ಟ್ ಮಾಡಿದೆ. ಈ ಸೂಸೈಡ್ ಅಟೆಂಪ್ಟ್ ನಾನು ಬದುಕ್ತೀನಿ, ನಿಜವಾಗ್ಲೂ ದೇವರೇ ನನ್ನ ಕಾಪಾಡಿದ್ದು. ಆದರೆ ಆ ಸೂಸೈಡ್ ಅಟೆಂಪ್ಟ್ ನನ್ನ ಲೈಫ್ನ ಯಾವ ರೀತಿ ಚೇಂಜ್ ಮಾಡ್ತು ಅಂತ ಹೇಳಿದರೆ, ನನ್ನಲ್ಲಿ ಒಂದು ಗಿಲ್ಟ್ ಸ್ಟಾರ್ಟ್ ಆಯಿತು, ಒಂದು ನೋವು ಸ್ಟಾರ್ಟ್ ಆಯಿತು. ನಾನು ದೇವರಿಗೆ ದ್ರೋಹ ಮಾಡಿದ್ನಲ್ವಾ, ನಾನು ಸಾಯೋಕ್ಕೆ ಟ್ರೈ ಮಾಡಿದ್ನಲ್ವಾ, ಇನ್ ಕೇಸ್ ನಾನು ನಿಜವಾಗ್ಲೂ ಸತ್ತೋಗ್ಬಿಟ್ಟಿದ್ದರೆ ನನಗೆ ದೇವ್ರು ಏನು ಮಾಡ್ತಾಯಿದ್ರು, ದೇವ್ರು ನನ್ನ ನಿಜವಾಗ್ಲೂ ಕ್ಷಮಿಸ್ತಿರ್ಲಿಲ್ಲಲ್ವಾ, ಏನು ಮಾಡೋದು, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸುಮಾರು 6-7 ತಿಂಗಳು ನಾನು ಆ ಒಂದು ಗಿಲ್ಟಲ್ಲಿ ಕೊರಗ್ತಾ ಇದ್ದೆ. ಕೊರ್ಗಿ ನನಗೀಗ ಆ ಗಿಲ್ಟಿಂದ ಹೊರಗೆ ಬರಬೇಕೀಗ. ಏನು ನನ್ನ ಒಳಗಡೆ ಹಿಂಸೆ ಆಗ್ತಾಯಿದೆ, ನಾನು ಸಾಯೋಕ್ಕೆ ಟ್ರೈ ಮಾಡಿದ್ದು ಅದು ನನಗೆ ತುಂಬ ಡಿಸ್ಟರ್ಬ್ ಮಾಡ್ತಾಯಿತ್ತು. ನಾನೇನು ಮಾಡಿದೆ, ದೇವರೇ ಇಲ್ಲ ಅನ್ನೋ ಒಂದು ನಂಬಿಕೆಗೆ ಬಂದೆ. ಯಾಕಂದರೆ ಈಗ ನನಗೆ ಗಿಲ್ಟ್ ಯಾಕೆ ಆಗ್ತಾಯಿದೆ, ನನಗೆ ಪಶ್ಚಾತ್ತಾಪ ಯಾಕೆ ಆಗ್ತಾಯಿದೆ, ಯಾಕಂದರೆ ದೇವರಿದ್ದಾರೆ, ಒಬ್ರು ನೋಡೋಕೊಬ್ರು ಇದ್ದಾರೆ. ಈಗ ಅವರೇ ಇಲ್ಲ ಅಂದಮೇಲೆ ನನಗೆ ಪಶ್ಚಾತ್ತಾಪ ಯಾಕೆ ಆಗಬೇಕು? ಒಳ್ಳೆ ಸೊಲ್ಯೂಷನ್ ಅಲ್ವಾ? ಬೇರೆಯವ್ರು ಆಗಿದ್ದರೆ ನೀವು ಯಾರ ಹತ್ರ ಹೋಗ್ಬಿಟ್ಟು ಶೇರ್ ಮಾಡಿಬಿಟ್ಟು ನಿಮ್ಮ ಏನು ಈ ಥರ ಆಗ್ತಾಯಿದೆ ಅಥವಾ ಸೈಕ್ಯಾಟ್ರಿಕ್ ಅಥವಾ ಕೌನ್ಸಿಲಿಂಗ್ ಮಾಡಿ ಹೇಗೋ ಹೊರಗೆ ಬರ್ತಾಯಿದ್ರಿ. ನಾನು ಆ ಸಿಚುವೇಶನಿಂದ ಹೊರಗೆ ಹೇಗೆ ಬಂದಿದ್ದೆ ಅಂದರೆ, ದೇವರೇ ಇಲ್ಲ ಅನ್ನೋ ಒಂದು ನಂಬಿಕೆಗೆ ಬಂದೆ. ನಾನು ಸುಮಾರು 3 ವರ್ಷ ದೇವರು ಇಲ್ಲ ಅನ್ನೋ ವಿಷಯದ ಬಗ್ಗೆ ನಾನು ರಿಸರ್ಚ್ ಮಾಡ್ತಾಯಿದ್ದೆ. ಸುಮ್ಮನೆ ನಂಬಿಲ್ಲ, ನಾನು ರಿಸರ್ಚ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡ್ಬಿಟ್ಟು ಸಿಸ್ಟಮ್ ಓಪನ್ ಮಾಡೋದು, ಎಲ್ಲ ಸರ್ಚ್ ಮಾಡೋದು. ಅದಕ್ಕೆ ಏಥಿಸಮ್ ಅಂತಾರೆ ಇಂಗ್ಲೀಷಲ್ಲಿ, ನಾಸ್ತಿಕತೆ. ಸೊ ಅದ್ರ ಬಗ್ಗೆ ನಾನು ತುಂಬ ಸರ್ಚ್ ಮಾಡ್ತಾಯಿದ್ದೆ. ನಾನು ಓದಿದ್ದು ಕಾಮರ್ಸ್, ಆದರೆ ಯಾಕೋ ನನಗೆ ಫಿಸಿಕ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಬಂತು, ಸೈನ್ಸ್. ರಿಸರ್ಚ್ ಅದನ್ನೆಲ್ಲ ತಲೆ ಒಳಗೆ ಹಾಕ್ಕೊತಾ ಇದ್ದೆ. ಹಾಕೊಂಡ್ಬಿಟ್ಟು ಹೋಗ್ಬಿಟ್ಟು ಜನರಿಗೆ ನಾನು ಕನ್ವಿನ್ಸ್ ಮಾಡ್ತಾಯಿದ್ದೆ. ಯಾರು ಬಂದುಬಿಟ್ಟು ದೇವ್ರ ಬಗ್ಗೆ ಏನಾದ್ರು ಹೇಳುವಾಗ ನಾನು ಅವರಿಗೆ ದೇವ್ರು ಇಲ್ಲ ಅಂತ ಅವರಿಗೆ ಕನ್ವಿನ್ಸ್ ಮಾಡ್ತಾಯಿದ್ದೆ, ಪಕ್ಕಾ ಕನ್ವಿನ್ಸ್ ಮಾಡ್ತಾಯಿದ್ದೆ. ಎಷ್ಟೋ ಫ್ರೆಂಡ್ಸಿಗೆ ನಾನು ದೇವ್ರು ಇಲ್ಲ ಅಂತ ಕನ್ವಿನ್ಸ್ ಮಾಡಿ ಅವ್ರನ್ನ ಅಲ್ಲಿಂದ ಹೊರಗೆ ತೆಗೆದಿದ್ದೀನಿ. ಏನು ಮಾಡೋದು? ಪಾರ್ಟಿ ಮಾಡೋದು. ಈಗ ನನಗೆ ಮನಸ್ಸಾಕ್ಷಿನೇ ಇಲ್ಲ. ಈಗ ನನಗೆ ಅಪ್ಪ ಅಮ್ಮದ ಮೇಲೆ ಹೆದರಿಕೆ ಇಲ್ಲ, ನನ್ನ ತಂಗಿರಿದ್ದಾರೆ ಅವ್ರ ಮೇಲೂ ಪ್ರೀತಿ ಇಲ್ಲ, ಯಾರ ಮೇಲೂ ಪ್ರೀತಿ ಇಲ್ಲ. ಫ್ಯಾಮಿಲಿ ಅಂದರೆ ನನಗೆ ಆಗಲ್ಲ, ನಾನು ಸ್ವಾರ್ಥಿ. ನನಗೆ ನನ್ನ ಲೈಫಲ್ಲಿ ಏನು ಮಾಡಬೇಕು ಅದನ್ನು ಮಾಡಲೇಬೇಕು, ಅದು ಸಿಗೋ ತನಕ ನಾನು ಬಿಡಲ್ಲ. ಸೊ ಈ ರೀತಿ ನಾನು ಏನು ಮಾಡಿದೆ, ಈ ಜನರಿಗೆಲ್ಲ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನಗೆ ಫೇಮಸ್ ಆಗಬೇಕಂತ ಒಂದು ಆಸೆ ಬಂತು. ಏನೋ ಒಂದು ಟ್ಯಾಲೆಂಟ್ಸ್ ಎಲ್ಲ ಇದೆ, ಫೇಮಸ್ ಆಗಬೇಕಂತ ಹೇಳಿಬಿಟ್ಟು ನಾನು ಆ್ಯಕ್ಟಿಂಗ್ ಕಲಿತೆ, ಕೋರ್ಸ್ ಮಾಡಿದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನು ಕೋರ್ಸ್ ಮಾಡಿಬಿಟ್ಟು ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ತುಂಬ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ಎಲ್ಲ ವಲ್ಗರ್ ವೀಡಿಯೋಸೇ, ಕೆಟ್ಟು ವೀಡಿಯೋಸ್ ಮಾಡ್ತಾಯಿದ್ದೆ ನಾನು. ಎಲ್ಲ ಏನೇನೋ ಮಾತಾಡೋದು, ಬೇರೆ ರೀತಿಯಾದ ಆ್ಯಕ್ಟಿಂಗ್ ಎಲ್ಲ ಮಾಡೋದು. ಈ ರೀತಿ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ಹಾಕ್ತಾಯಿದ್ದೆ. ಜನರಿಗೆಲ್ಲ ಖುಷಿಯಾಗೋದು, ನನ್ನ ಫ್ರೆಂಡ್ಸಿಗೆಲ್ಲ ತುಂಬ ಇಷ್ಟ. ಯಾವತ್ತು ಹೇಳೋರು ನೆಕ್ಸ್ಟ್ ವೀಡಿಯೋ ಯಾವಾಗ, ನನಗೆ ಅದು ಇನ್ನೂ ಖುಷಿ ತರೋದು. ಸೊ ಈಗ ನಾನು ಸೆಲೆಬ್ರಿಟಿ ಆಗಬೇಕಂದ್ರೆ ನಾನು ಚೆನ್ನಾಗಿರ್ಬೇಕು ನೋಡೋಕ್ಕೆ. ಸೊ ನಾನೇನು ಮಾಡ್ತಾಯಿದ್ದೆ, ತುಂಬ ಸ್ಕಿನ್ ಕೇರಿಂಗ್ ಮಾಡ್ತಾಯಿದ್ದೆ. ನನ್ನನ್ನೇ ನಾನು ತುಂಬ ಕ್ಲೀನಾಗಿ ಇಟ್ಕೊಳ್ತಾ ಇದ್ದೆ. ಹುಡುಗಿರು ಮಾಡೋಕ್ಕಿಂತ ಜಾಸ್ತಿ ಸ್ಕಿನ್ ಕೇರಿಂಗ್ ನಾನು ಮಾಡ್ತಾಯಿದ್ದೆ. ಸುಮಾರು $1,000ಕ್ಕಿಂತ ಜಾಸ್ತಿ ನಾನು ತಿಂಗಳಿಗೆ ಬರೀ ನನ್ನ ಕಾಸ್ಮೆಟಿಕ್ಸೇ, ಪ್ರತಿಯೊಂದಕ್ಕೂ ನಾನು ಕಾಸ್ಮೆಟಿಕ್ ಯೂಸ್ ಮಾಡ್ತಾಯಿದ್ದೆ. ಫಿಟ್ನೆಸ್ ಮೇಂಟೈನ್ ಮಾಡ್ತಾಯಿದ್ದೆ. ತಿನ್ನೋ ವಿಷಯದಲ್ಲೂ ಲೆಕ್ಕಾಚಾರ ಹಾಕಿ ನಾನು ತಿಂತಾಯಿದ್ದೆ. ಯಾಕಂದರೆ ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಫಿಟ್ಟಾಗಿರಬೇಕು, ನೋಡಿದವರೆಲ್ಲ ನನಗೆ ಅಟ್ರ್ಯಾಕ್ಟ್ ಆಗಬೇಕು, ಅವ್ರು ನನ್ನ ಹತ್ರ ಬರಬೇಕು. ಅದನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಅದು ಅಲ್ಲದೆ ಹುಡುಗಿರನ್ನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು, ಇದನ್ನೆಲ್ಲ ಕಲಿತಾ ಇದ್ದೆ ನಾನು, ತುಂಬ ಕಲಿತಾ ಇದ್ದೆ.
ಅದಕ್ಕೆ ನಾನು ಒಂದು ಡೇಟಿಂಗ್ ಆಯಿತು, 2 ಡೇಟಿಂಗ್ ಆಯಿತು, 3 ಡೇಟಿಂಗ್ ಆಯಿತು, ಸುಮಾರು 4-5 ಜನ ಹುಡುಗಿರೆಲ್ಲ ಆಯಿತು. ಇದೇ ಮಾಡ್ತಾಯಿದ್ದೆ ನಾನು. ಇದಾದಮೇಲೆ ಲಿವ್ ಇನ್ ರಿಲೇಷನ್ಶಿಪ್, ನಾನು ಹೇಳಿದೆ, ಒಂದು ಹುಡುಗಿ ಜೊತೆ ನಾನು ಒಂದು ಸಂಬಂಧದಲ್ಲಿದ್ದೆ. ಈಗ ಪಾಪ ಅನ್ನೋದು, ಈಗ ನಾನು ಏನೆಲ್ಲ ತಪ್ಪು ಮಾಡಿದ್ದೀನಿ ಅದೆಲ್ಲ ಏನು ಪಾಪ ಅಲ್ವಾ? ಪಾಪನೇ ತಾನೇ. ನಾನು ದೇವ್ರನ್ನ ನಂಬಲಿ, ನಾನು ದೇವ್ರನ್ನ ನಂಬದೇ ಇರಲಿ, ನಾನು ಏನೆಲ್ಲ ಮಾಡಿದ್ದೇನೆ ಅದೇನು? ಬರೀ ಕುಡಿಯೋದು ಮಾತ್ರ ಅಲ್ಲ, ಆಯಿತಾ, ವ್ಯಭಿಚಾರನೂ ಮಾಡಿದ್ದೀನಿ, ತುಂಬ ವ್ಯಭಿಚಾರ ಮಾಡಿದ್ದೀನಿ. ವ್ಯಭಿಚಾರದಲ್ಲಿ ಇದ್ದಿದ್ದು ನಾನು, ಅದರಲ್ಲೇ ನಾನು ಈಜಾಡ್ತಾ ಇದ್ದೆ. ಕುಡಿಯೋದು, ರೂಮ್ ಬುಕ್ ಮಾಡೋದು, ಹುಡುಗಿರನ್ನ ಕರ್ಕೊಂಡು ಹೋಗೋದು, ನೆಕ್ಸ್ಟ್ ಡೇ ಆಫೀಸಿಗೆ ಹೋಗೋದು, ಇದರಲ್ಲೇ ನಾನು ಮುಳುಗಾಡ್ತಾ ಇದ್ದೆ, ಈಜಾಡ್ತಾ ಇದ್ದೆ. ಈಗ ಇದೆಲ್ಲ ತಪ್ಪು ನಾನು ಮಾಡಿದ್ದೀನಿ, ಈ ಎಲ್ಲ ಪಾಪನ ನಾನು ಒಳಗಡೆ ತೊಗೊಂಡಿದ್ದೀನಿ. ಈ ಪಾಪ ಅನ್ನೋದು ವಿಷ ಅಲ್ವಾ? ಪಾಪ ಅನ್ನೋದೇನು? ವಿಷ ತಾನೇ. ಈಗ ನೀವು ವಿಷ ತೊಗೊಂಡಾಗ ಆ ವಿಷ ನಿಮ್ಮ ಒಳಗಡೆ ಸುಮ್ಮನೆ ಇರುತ್ತಾ? ವಿಷ ಸುಮ್ಮನೆ ಹಂಗೆ ಒಳಗೆ ಕೂತ್ಕೊಂಡ್ಬಿಡುತ್ತಾ? ಆ ವಿಷ ನಿಮ್ಮನ್ನು ಏನು ಮಾಡುತ್ತೆ? ಅದು ಒಂದು ಡ್ರಾಪ್ ಆಗಲಿ, ಅಥವಾ ಒಂದು ಸ್ಪೂನ್ ಆಗಲಿ, ಒಂದು ಬಾಟಲ್ ಆಗಲಿ. ನಾನು ತೊಗೊಂಡಿರೋ ಪ್ರಕಾರ ನಾನು ದೊಡ್ಡ ಬಾಟಲ್ ವಿಷ ತೊಗೊಂಡಿದ್ದೀನಿ, ಪಾಪ. ಸೊ ಈಗ ನಾನು ತೊಗೊಂಡಿರೋ ಈ ಪಾಪ ಅದು ಯಾವ ರೀತಿ ಹೊರಗೆ ಬಂತು ಅಂದರೆ, ಡಿಪ್ರೆಷನ್, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್, ಟೆನ್ಷನ್, ಹೈಪರ್ ಟೆನ್ಷನ್, ನಡುಗೋದು. ನಾನು ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಆಗ್ತಾ ಇರಲಿಲ್ಲ, ನಾನು ನಡುಗ್ತಾ ಇದ್ದೆ ತುಂಬ. ನನಗೆ ಕೀಬೋರ್ಡೆಲ್ಲ ಮುಟ್ಟಕ್ಕೆ ಆಗ್ತಾ ಇರಲಿಲ್ಲ, ಕೈಯೆಲ್ಲ ನಡುಗೋದು, ಶೇಕ್ ಆಗೋದು, ನಾನು ಬೀಳೋದು, ನನ್ನ ಎತ್ಕೊಂಡೋಗಿ ರೂಮಿಗೆ ಹಾಕೋದು, ಅಲ್ಲಿ ನನಗೆ ನೀರು ಕುಡಿಸೋದು, ಚಾಕ್ಲೇಟ್ ತಿನ್ನಿಸೋದು, ಮತ್ತೆ ನನ್ನ ಕೆಲಸಕ್ಕೆ ಬರೋದು, ಸೈಕ್ಯಾಟ್ರಿಕ್ ಹತ್ರ ಹೋಗೋದು. ನನಗೆ ನಿದ್ದೆ ಬರ್ತಾ ಇರಲಿಲ್ಲ, ನಾನು ನಿದ್ದೆಗೋಸ್ಕರ ಮಾತ್ರೆ ತೊಗೊಳ್ತಾ ಇದ್ದೆ, ನಿದ್ದೆಗೂ ನಾನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೆ. ಈ ರೀತಿ ಅದು ಎಷ್ಟು ಎಕ್ಸ್ಟ್ರೀಮ್ ಆಯಿತು ಅಂತ ಹೇಳಿದ್ರೆ, ನನಗೀಗ ಲೈಫ್ ಬದುಕೋಕ್ಕೆ ಬೇಡ, ನನಗೆ ಸಾಯಬೇಕು. ನಾನೆಲ್ಲ ಟ್ರೈ ಮಾಡಿದ್ದೀನಿ, ಏನು ಟ್ರೈ ಮಾಡಿಲ್ಲ ಅಂತ ಇಲ್ಲ, ಎಲ್ಲ ಟ್ರೈ ಮಾಡಿ ಅನುಭವಿಸಿದ್ದೀನಿ, ಇನ್ನೇನೂ ಇಲ್ಲ, ಸಾಯಬೇಕು. ಅದಾದಮೇಲೆ ನಾನು ಮತ್ತೆ 3 ಸಲ ಸೂಸೈಡ್ ಅಟೆಂಪ್ಟ್ ಮಾಡಿದೆ, ಮತ್ತೆ 3 ಸಲ. ಆ 3 ವರ್ಷದಲ್ಲಿ ನಾನು ಟೋಟಲ್ 4 ಸಲ ಸಾಯೋಕ್ಕೆ ಟ್ರೈ ಮಾಡಿದೆ, 4 ಸಲ. ಯಾವಾಗಲೂ ಮನೆಗೆ ಫೋನ್ ಮಾಡಿ ಅಳೋದು, ಅವ್ರಿಗೆ ಟೆನ್ಷನ್ ಕೊಡೋದು, ತಂಗಿಗೆ ಕಾಲ್ ಮಾಡಿ ಅವಳ ಹತ್ರ ಅಳೋದು, ನನ್ನ ಪ್ರಾಬ್ಲಮ್ ಶೇರ್ ಮಾಡೋದು, ಹುಡುಗಿ ವಿಚಾರ, ನನ್ನ ಪ್ರಾಬ್ಲಮ್ಸ್, ಇದೇ ವಿಚಾರ ನಾನು ಮಾತಾಡೋದು. ಆಮೇಲೆ ಏನಾಯಿತು, ಇನ್ನೇನು ನಾನು ಸಾಯಬೇಕು, ನನ್ನನ್ನು ನಿಮ್ಯಾನ್ಸ್ ಹಾಸ್ಪಿಟ್ಲಿಗೆ ಹಾಕಬೇಕು. ಫುಲ್ ಮೆಂಟಲಿ ಡಿಸ್ಟರ್ಬ್. ನಾನು ಯಾವ ರೀತಿ ಆಡ್ತಾಯಿದ್ದೆ ಅಂದರೆ, ಈಗ ಒಂಥರ ಇರ್ತಾಯಿದ್ದೆ, ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಥರ ಇರ್ತಾಯಿದ್ದೆ, ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಥರ ಇರ್ತಾಯಿದ್ದೆ. ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗ್ತಾಯಿತ್ತು. ನಾನು ಈ ರೀತಿ ರಾತ್ರಿ ಎಲ್ಲ ಮಿರರ್ ಮುಂದೆ ನಿಂತ್ಕೊಂಡ್ಬಿಟ್ಟು ಮಾತಾಡೋದು, ಏನೇನೋ ಒಬ್ಬೊಬ್ಬನೇ ಮಾತಾಡೋದು. ಆಮೇಲೆ ಚಾಕು ತೊಗೊಂಡು ಡಿಸೈನ್ ಮಾಡ್ಕೊಳ್ತಾ ಇದ್ದೆ. ನೋಡಿ, ಈ ಪಾಪ ನನ್ನ ಒಳಗಡೆ ಬಂದಿರೋದ್ರಿಂದ ನಾನು ಮಾಡಿರೋ ಕೆಟ್ಟ ಕೆಲಸ ಯಾವ ರೀತಿ ಹೊರಗೆ ಬರ್ತಾ ಇದೆ ನೋಡಿ. ಈ ರೀತಿ ನಾನು ವಿಚಿತ್ರವಾಗಿ ಆಡ್ತಾ ಇದ್ದೆ, ಕಾಸ್ಟ್ಲಿ ಐಟಮ್ಸ್ ಎಲ್ಲ ಹೊಡೆದಾಗ್ತಾ ಇದ್ದೆ. ಸೊ ನನ್ನ ಜೊತೆ ಇದ್ದವರಿಗೆಲ್ಲ ತುಂಬ ಒಂದು ರೀತಿ ಶಾಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಇವನು ಈ ಥರ ಆಡ್ತಾ ಇದ್ದಾನೆ, ಯಾಕೆ ಇವನು ಈ ಥರ ಮಾಡ್ತಾ ಇದ್ದಾನೆ. ನಾನು ಎಷ್ಟೇ ನನ್ನನ್ನು ಕುಯ್ಕೊಂಡು ಡಿಸೈನ್ ಮಾಡಿಕೊಂಡು ನನಗೆ ನೋವು ಆಗ್ತಾ ಇರಲಿಲ್ಲ, ನಾನು ಚೆನ್ನಾಗಿರ್ತಾ ಇದ್ದೆ, ನಗಾಡ್ಕೊಂಡೇ ಇರ್ತಾ ಇದ್ದೆ. ಬಿಕಾಸ್ ಅದು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾಯಿತ್ತು. ಕುಡಿದು ಲಾಂಗ್ ಡ್ರೈವ್ ಹೋಗೋದು, ಏನೇನೋ ಮಾಡ್ತಾಯಿದ್ದೆ ನಾನು. ಒಟ್ರಾಸಿ ನನಗೆ ಬೇಡ, ಲೈಫ್ ಬೇಡ, ನಾನು ಸಾಯಬೇಕು ಬೇಗ. ಆಗ ನನ್ನ ಮನೆಯವರಿಗೆ ವಿಚಾರ ಗೊತ್ತಾಯಿತು, ಈ ರೀತಿ ಎಲ್ಲ ವಿಚಾರ ಗೊತ್ತಾಯಿತು. ನನ್ನ ಲೈಫಲ್ಲಿ ಏನೆಲ್ಲ ಆಯಿತು ಎಲ್ಲ ಅವ್ರಿಗೆ ಗೊತ್ತಾಯಿತು. ಇಮಿಡಿಯೇಟಾಗಿ ನನ್ನ ಕಸಿನ್ಸನ್ನು ನಾನು ಯಾವ ಹುಡುಗಿ ಮನೇಲಿದ್ದೆ ಅಲ್ಲಿ ಕಳಿಸಿ ನನ್ನನ್ನು ಅಲ್ಲಿಂದ ಎಳ್ಕೊಂಡ್ಬಂದು ಮನೆಗೆ ಹಾಕಿದರು. ಓಕೆ, ಸೊ ಈಗ ನಾನು ಮನೇಲಿದ್ದೀನಿ, ನನಗೀಗ ದೇವ್ರನ್ನ ನಂಬಲ್ಲ ನಾನು. ಆದರೂ ಕೂಡ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಬಂತು. ಏನು ಆಲೋಚನೆ ಅಂದರೆ, ರಿಟ್ರೀಟಿಗೆ ಬಾ ಅಂತ ಒಂದು ಆಲೋಚನೆ ಬಂತು. ನಾನು ದೇವ್ರನ್ನ ನಂಬಲ್ಲ, ನಾನು ಯಾಕೆ ರಿಟ್ರೀಟಿಗೆ ಹೋಗಬೇಕು, ನನಗಲ್ಲಿ ಏನು ಸಿಗುತ್ತೆ, ನನಗೆ ವಿಶ್ವಾಸ ಅನ್ನೋದೇ ಇಲ್ಲ, ನಾನು ಯೇಸುನ ನಂಬೋದೇ ಇಲ್ಲ, ದೇವ್ರನ್ನ ನಂಬಲ್ಲ, ಏನೂ ನಂಬಲ್ಲ. ನನಗೆ ಒಟ್ರಾಸಿ ನನ್ನ ಲೈಫ್ ಎಂಜಾಯ್ ಮಾಡಬೇಕು. ಆದರೆ ಆ ಕಾಲಿಂಗ್ ತುಂಬ ಸ್ಟ್ರಾಂಗ್ ಇತ್ತು, ರಿಟ್ರೀಟಿಗೆ ಬಾ. ಸೊ ನಾನೇನು ಮಾಡಿದೆ, ಜೂನ್ 11 ಲಾಸ್ಟ್ ಇಯರ್ ಜೂನ್ 11ನೇ ತಾರೀಕು ನಾನು ಡಿಸೈಡ್ ಮಾಡಿದೆ ರಿಟ್ರೀಟಿಗೆ ಹೋಗಬೇಕು. ನಾನು ಆನ್ಲೈನ್ ಚೆಕ್ ಮಾಡಿದೆ ಯಾವುದು ರಿಟ್ರೀಟ್ ಇದೆ ಅನ್ನುವಾಗ, ನೆಕ್ಸ್ಟ್ ಡೇ ಜೂನ್ 12 ಇದೇ ಜಾಗದಲ್ಲಿ ಕೊಯ್ನೋನಿಯ 9 ಇದೇ ಟೀಮಿಂದ. ನನಗೆ ಇವ್ರು ಯಾರೂ ಗೊತ್ತಿಲ್ಲ, ಇವ್ರು ಯಾರು ಪರಿಚಯ ಇಲ್ಲ, ಇವ್ರ ಮುಖ ಒಂದು ಸಲ ನಾನು ಯೂಟ್ಯೂಬಲ್ಲಿ ನೋಡಿಲ್ಲ, ನನಗೆ ಯಾವುದೇ ಪೋಸ್ಟರ್ ಸಿಕ್ಕಿಲ್ಲ, ನನಗೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಸಿಕ್ಕಿಲ್ಲ, ನನಗೆ ಯಾರು ಕಾಲ್ ಮಾಡಿ ಬಾ ಅಂತ ಹೇಳಿಲ್ಲ, ಏನೂ ಇಲ್ಲ. ಇವ್ರಿಗೆ ನಾನು ಯಾರು ಗೊತ್ತಿಲ್ಲ, ನನಗೆ ಇವ್ರು ಯಾರು ಗೊತ್ತಿಲ್ಲ. ನಾನು ಬಂದೆ, ಸ್ಟೈಲಾಗಿ ಬಂದೆ, ಶಾರ್ಟ್ಸ್ ಹಾಕ್ಕೊಂಡು, ಗೋವಾ ಶರ್ಟ್ ಹಾಕ್ಕೊಂಡು, ಕಿವಿಗೆ ಇಯರಿಂಗ್ಸ್ ಎಲ್ಲ ಇತ್ತು, ಬ್ಯಾಂಡೆಲ್ಲ ಇತ್ತು, ಉದ್ದ ಕೂದಲೆಲ್ಲ ಇತ್ತು, ಸ್ಟೈಲಾಗಿ ನಾನು ಬಂದೆ. ಇಲ್ಲೇ ನಡ್ಕೊಂಬಂದೆ, ನನಗೆ ಇವಾಗಲೂ ನೆನಪಿದೆ. 3 ದಿನ ಧ್ಯಾನ
ನನಗೆ ಆಗ್ತಾಯಿಲ್ಲ. ಫಸ್ಟ್ ಡೇ ನನಗೆ ಇರಿಟೇಟ್ ಆಗ್ತಾಯಿದೆ. ನಾನು ಅಲ್ಲಿ ಲಾಸ್ಟ್ ಕೂರ್ತಾಯಿದ್ದೆ, ಇಲ್ಲಿ ಆ ಜಾಗದಲ್ಲಿ ಆ ಪಿಲ್ಲರ್ ಹತ್ರ ನಾನು ಕೂರ್ತಾಯಿದ್ದೆ. ಇವ್ರು ಏನು ಅಲ್ಲೆಲ್ಲೂ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಜೀಸಸ್, ಏನೋ ಬೋಧನೆ ಅಂತೂ ನಾನು ಒಂದು ಸ್ವಲ್ಪನೂ ಕೇಳಿಲ್ಲ. ನನಗೇನು ಅರ್ಥ ಆಗ್ತಿರಲಿಲ್ಲ. ನಾನು ಬೋಧನೆ ಟೈಮಲ್ಲಿ ಹೋಗಿ ಮಲ್ಕೊತಾ ಇದ್ದೆ ರೂಮಲ್ಲಿ. ನನಗಂತ ನಾನು ಸಪ್ರೇಟ್ ರೂಮ್ ತೊಗೊಂಡಿದ್ದೆ ಒಬ್ಬನಿಗೋಸ್ಕರನೇ. ಸೊ ರೂಮೆಲ್ಲ ತೊಗೊಂಡು ನಾನು ರೂಮಲ್ಲೇ ಇರ್ತಾಯಿದ್ದೆ. ಏನೋ ಅವಾಗ ಬರ್ತಾಯಿದ್ದೆ, ಕುಣಿತಾ ಇದ್ದೆ, ಹೋಗ್ತಾ ಇದ್ದೆ. ಸೆಕೆಂಡ್ ಡೇಯಲ್ಲಿ ನಾನು ಕೌನ್ಸ್ಲಿಂಗ್ ಬೇಕಂತ ಹೇಳಿದೆ. ನಾನು ಕೌನ್ಸ್ಲಿಂಗಿಗೆ ಹೋದೆ. ಅಲ್ಲಿ ಫಸ್ಟ್ ಒಂದು ಡೆಲಿವರೆನ್ಸ್ ಆಯಿತು. ಸೆಕೆಂಡ್, ನಾನಲ್ಲಿ ಕೂತ್ಕೊಂಡಿದ್ದೀನಿ, ಚೇರಲ್ಲಿ ಕೂರಿಸಿದ್ದಾರೆ. ಅವ್ರು ಕೇಳಿದರು, ಶಿಲುಬೆಯಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ ನಿನಗೆ ಅಂತ. ನಾನು ಹಿಂಗೆ ಕೂತ್ಕೊಂಡಿದ್ದೆ. ಶಿಲುಬೆಯಲ್ಲಿ ಯೇಸು ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದೆ. ಎಲ್ರಿಗೂ ಗೊತ್ತಿದೆ, ಯಾವ ಕ್ರಿಶ್ಚಿಯನ್ಸಿಗೆ ಕೇಳಿದ್ರು ಅದೇ ಹೇಳ್ತಾರೆ. ನಾನು ಹೇಳಿದೆ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ಕಾಣ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಕರೆಕ್ಟಾಗಿ ನೋಡು, ಶಿಲುಬೆಯಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ. ನಾನು, ಯೇಸುನೇ ಕಾಣಿಸ್ತಾ ಇದ್ದಾರೆ. ಶಿಲುಬೆಯಲ್ಲಿ ನೀನು ಕಾಣಿಸ್ತಾ ಇದೆಯಾ ಅನ್ನುವಾಗ ನನಗೆ ಏನೋ ಒಂದು ಏನಾಯಿತು ಅಂತ ಗೊತ್ತಿಲ್ಲ. ಶಿಲುಬೆಯಲ್ಲಿ ನಾನು ಕಾಣಿಸ್ತಾ ಅನ್ನುವಾಗ ನನಗೆ ಅವರು ಶುಭ ಸಂದೇಶ ಎಕ್ಸ್ಪ್ಲೇನ್ ಮಾಡಿದರು. ಯೇಸು ನನ್ನ ಬದಲಿಗೆ ಸತ್ತಿದ್ದು, ನನಗೋಸ್ಕರ ಯೇಸು ಬಂದಿದ್ದು. ಯೇಸು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಜಾನ್ 3:16 ನಮಗೆ ಎಲ್ರಿಗೂ ಗೊತ್ತಿದೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದಂದರೆ ತಮ್ಮ ಸ್ವಂತ ಪುತ್ರನನ್ನೇ ಕೊಟ್ಟಿದ್ದಾರೆ ಅನ್ನೋದು ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಆವತ್ತು ಅವರು ನನಗೆ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಇಡೀ ಬೈಬಲ್ ಏನು ಅಂತ ಕೇಳಿದರೆ ಜಾನ್ 3:16. ಇಡೀ ಬೈಬಲ್ ಏನು ಅಂತ ಕೇಳಿದರೆ ಜಾನ್ 3:16, ಯೋವಾನ 3:16. ಆ ಟೈಮಲ್ಲಿ ನನ್ನೊಳಗಡೆ ಏನು ಆಯಿತು ಗೊತ್ತಿಲ್ಲ. ಏನೋ ಒಂದು ಆನಂದ, ಒಂದು ಜಾಯ್, ಒಂದು ನೆಮ್ಮದಿ, ಸಮಾಧಾನ. ನಾನು ನಗಾಡ್ತಾ ಇದ್ದೀನಿ, ಅಳ್ತಾ ಇದ್ದೀನಿ. ಐ ಕುಡ್ ಎಕ್ಸ್ಪೀರಿಯನ್ಸ್ ದ ಲವ್ ಆಫ್ ಗಾಡ್ ಇನ್ ಮೈ ಹಾರ್ಟ್. ನಾನು ಯಾವುದಕ್ಕೋಸ್ಕರ ಈ ಲೋಕದಲ್ಲೆಲ್ಲ ಹುಡುಕ್ತಾ ಇದೆ, ಅದು ನನ್ನ ಆಟಲ್ಲಿ ತುಂಬ್ತಾ ಇದೆ. ಒಂದು ತಾಯಿ ಒಂದು ಮಗುನ ತೊಡೆ ಮೇಲೆ ಕುಳಿಸ್ಕೊಂಡ್ಬಿಟ್ಟು ಹೇಗೆ ಆ ಮಗುನ ನೋಡ್ತಾ ಇತ್ತು, ಅದೇ ರೀತಿ ನನಗಲ್ಲಿ ಏನಾಗಿದೆ ಅನುಭವ ಅಂದರೆ, ಯೇಸ್ವಾಮಿ ಅವ್ರ ಮೇಲೆ ಕೂರಿಸ್ಕೊಂಡು ಅವ್ರು ನನ್ನನ್ನೇ ನೋಡ್ತಾ ಇದ್ದಾರೆ. ದ್ಯಾಟ್ ಎಕ್ಸ್ಪೀರಿಯನ್ಸ್ ನಾನು 25 ವರ್ಷದಲ್ಲಿ, ನಾನು ಹುಟ್ಟು ಕ್ರಿಶ್ಚಿಯನ್ ಆಗಿ ನನಗೆಲ್ಲ ಸಂಸ್ಕಾರ ಸಿಕ್ಕಿ ನಾನು ಸೆಮಿನರಿಗೆ ಹೋಗಿ ಬಂದರೂ ಯಾವತ್ತೂ ನನಗೆ ಈ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆದರೆ ಯಾವಾಗ ಅವ್ರು ನನಗೆ ಶುಭ ಸಂದೇಶ ಕೊಟ್ಟರು, ಯಾವಾಗ ನನಗೆ ಯೇಸು ನನಗೋಸ್ಕರ ಏನು ಮಾಡಿದಾರೆ ಅಂತ ಹೇಳಿದ್ರು, ಆವಾಗ ನನಗೊಂದು ಜಾಯ್, ಒಂದು ಪ್ರೀತಿ ನನಗೆ ಸಿಕ್ತು. ಆಗ ನಾನು ಏನು ದೇವ್ರು ಇಲ್ಲ ಅಂತ ನಂಬ್ತಾ ಇದ್ನೋ, ಅಲ್ಲಿ ನನಗೆ 100% ಗ್ಯಾರಂಟಿ ಆಯಿತು ದೇವ್ರು ಅಂತ. ದೇವ್ರು ನನಗೆ ಪ್ರೂವ್ ಮಾಡಿದರು, ನಾನು ದೇವರಿಗೆ 3 ವರ್ಷ 25 ವರ್ಷ ದೇವ್ರಿಗೆ ದ್ರೋಹ ಮಾಡೇ ಬದುಕಿದ್ದು ನಾನು. ಆದರೂ ಆ 3 ವರ್ಷ ಇನ್ನೂ ಎಕ್ಸ್ಟ್ರೀಮ್ ಆಗಿ ಮೋಸವಾಗಿ ನಾನು ಬದುಕಿದ್ದೆ. ಆದರೂ ದೇವರು ಅದನ್ನು ಯಾವುದು ಲೆಕ್ಕಕ್ಕಿಡದೆ ಅದನ್ನೆಲ್ಲ ಇರೇಸ್ ಮಾಡಿ, ಝೀರೋ ಮಾಡಿ, ಫ್ರೆಶ್ ಆಗಿ ಒಂದು ನ್ಯೂ ಲೈಫ್ ನನಗೆ ಕೊಟ್ಟರು. ಒಂದು ಫ್ರೆಶ್ ಲೈಫ್ ಬಿಗಿನಿಂಗ್, ಇಸ್ ಲೈಕ್ ಸ್ಟಾರ್ಟ್ ಅಗೇನ್. ಆಗ ನಾನು ಡಿಸೈಡ್ ಮಾಡಿದೆ, ಇಷ್ಟು ಕೆಟ್ಟವನಾಗಿದ್ದು ನನ್ನನ್ನು ದೇವರು ಅಕ್ಸೆಪ್ಟ್ ಮಾಡಿ ಅವರಿಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ನನಗಿಂತ ಎಷ್ಟೋ ಒಳ್ಳೆಯವರಿದ್ದಾರೆ, ಅವ್ರಿಗೆ ನಾನು ಯಾಕೆ ಹೋಗಿದ್ದನ್ನು ಹೇಳಬಾರ್ದು? ನನಗಿಂತ ಎಷ್ಟೋ ಜನ ಪ್ರೇಯರಿಗಾದರೂ ಬರ್ತಾರೆ, ರಿಟ್ರೀಟಿಗಾದರೂ ಬರ್ತಾರೆ, ನಾನು ಅದನ್ನೂ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಹೋಗಿದ್ದನ್ನು ಹೇಳಬೇಕು, ಇಂಥ ಯೂತ್ಸ್ಗಳ ಹತ್ರ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಡಿಸೈಡ್ ಮಾಡಿದೆ. ನಾನು ಅವತ್ತೇ ಅವ್ರಿಗೆ ಹೇಳಿದೆ, ನಾನು ನಿಮ್ಮ ಜೊತೆ ಬರ್ತೀನಿ. ಈಗ ಸುಮಾರು 1.5 ವರ್ಷ ಆಯಿತು ನಾನು ಅವ್ರ ಜೊತೆನೇ ಇದ್ದೀನಿ. ನನ್ನ ಕೆಲಸ ಬಿಟ್ಟೆ, ಒಳ್ಳೆ ಕಂಪನಿಯಲ್ಲಿ ಕೆಲಸ ಬಿಟ್ಟೆ. ಯಾಕೆ ಬಿಟ್ಟಿದ್ದಂದರೆ ಆ ಒಂದು ಎನ್ವೈರ್ನಮೆಂಟ್ ನನಗೆ ಬೇಡ್ದಿತ್ತು. ಆ ಒಂದು ಹಣ, ದುಡ್ಡು, ಆ ಒಂದು ಮೈಂಡ್ಸೆಟ್ ನನಗೆ ಬೇಡ್ದಿತ್ತು. ನಾನೀಗ ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ದಿನನಿತ್ಯ ಆಹಾರಕ್ಕೆ, ನನಗೆ ಡೈಲಿ ಬ್ರೆಡ್ಡಿಗೆ ಏನು ಬೇಕು ಅಷ್ಟನ್ನು ನಾನು ದುಡಿತಾ ಇದ್ದೀನಿ. ಡ್ರೈವಿಂಗ್ ಮಾಡಿ ನಾನು ದುಡಿತಾ ಇದ್ದೀನಿ. ನನ್ನ ಎಜುಕೇಷನ್ ನಾನು ಕೇರ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ದೇವರಾಗಿರೋ ಯೇಸು ಒಂದು ಆಚಾರಿಯಾಗಿ, ಒಂದು ಕಾರ್ಪೆಂಟರ್ ಆಗಿ ಕೆಲಸ ಮಾಡೋದಾದರೆ, ನಾನು ಡ್ರೈವರಾಗಿ ಕೆಲಸ ಮಾಡದೆ ಇರೋಕ್ಕಾಗತ್ತಾ? ಅಂದರೆ ಮಾಡಬೇಕಂತ ನಿಮಗೆ ಹೇಳ್ತಾ ಇಲ್ಲ, ನನಗಾಗಿರೋ ಕನ್ವಿಕ್ಷನ್ ಅದು. ನಾನು ಯಾಕೆ ನನ್ನ ಒಂದು ಸೆಲ್ಫ್, ನನ್ನ ಪ್ರೈಡ್ ನಾನು ಯಾಕೆ ನೋಡಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಸಣ್ಣ ಕೆಲಸ ಮಾಡ್ತಾಯಿದ್ದೀನಿ. ಈ ಟೀಮಲ್ಲಿ ನಾನಿದ್ದೀನಿ. ಈ ಟೀಮಲ್ಲಿ ನನಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಎಲ್ಲೆಲ್ಲ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಶುಭ ಸಂದೇಶ ಸಾರಕ್ಕೆ ನಾನು ಅವ್ರ ಜೊತೆ ಹೋಗ್ತೀನಿ. ಈಗ ಒಂದೇ ಉದ್ದೇಶ, ಶುಭ ಸಂದೇಶ ಸಾರಬೇಕು, ಎಲ್ರಿಗೂ ಯೇಸು ಬಗ್ಗೆ ಹೇಳಬೇಕು. ಆ ಒಂದು ಆಸೆ ನನಗೆ ಬಂತು. ಮೊದಲು ನಾನು ಫೇಮಸ್ ಆಗಬೇಕು, ದುಡ್ಡು ಮಾಡಬೇಕು, ಜನರು ನನ್ನ ನೋಡಬೇಕು. ಈಗ ನಾನು ಕಂಪ್ಲೀಟಾಗಿ ಸೈಂಟ್ ಆಗಿದ್ದೀನಿ ಅಂತ ನಾನು ಹೇಳಲ್ಲ, ನಾನು ಇನ್ನೂ ಸೈಂಟ್ ಆಗಿಲ್ಲ. ಸೈಂಟ್ ಆಗೋದಕ್ಕೆ ನನಗೆ ಕರೆ ಕೊಟ್ಟಿದ್ದಾರೆ, ಆ ಪ್ರೊಸೆಸ್ಸಲ್ಲಿ ನಾನು ಇದ್ದೀನಿ. ಆದರೆ ನಾನು ಆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಆ ಕಾನ್ಫಿಡೆನ್ಸ್ ನನಗಿದೆ. ವಿಶ್ವಾಸದ ಮೂಲಕ ನಾನು ಹೊಸ ಜೀವನಕ್ಕೆ ಎಂಟ್ರಿ ಆದೆ. ಈಗ ಆ ಲೈಫ್ನ ನಾನು ಬದುಕ್ತಾ ಇದ್ದೀನಿ. ಬೀಳ್ತೀನಿ, ಹೇಳ್ತೀನಿ, ಆದರೆ ನನ್ನ ಗುರಿ ಚೇಂಜ್ ಆಗ್ತಿಲ್ಲ. ನನ್ನ ಗುರಿ ಒಂದೇ, ಏಸು ನಿತ್ಯ ಜೀವ. ಇದನ್ನು ಬೇರೆಯವರಿಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಸುಮಾರು 1.5 ವರ್ಷದಿಂದ ನಾನು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ. ಯಾಕಂದರೆ ಈ ಸೇವೆ ಅಷ್ಟು ಈಸಿ ಅಲ್ಲ.
ನಿಜವಾದ ಕ್ರಿಶ್ಚಿಯನ್ ಲೈಫ್ ಏನಂತ ಈಗ ನನಗೆ ಅನುಭವ ಆಗ್ತಾ ಇದೆ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಮಾತ್ರ ಅಲ್ಲ, ನನ್ನಂತೆ ಎಷ್ಟೋ ಯೂತ್ಸ್ ನಾವು ಇದೀವಿ ಇಲ್ಲಿ, ತುಂಬ ಜನ ಇದ್ದಾರೆ. ಅವ್ರದ್ದು ಇದೇ ರೀತಿ ವರ್ಸ್ಟ್ ಲೈಫಿಂದ ಅವರು ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡಿದರು. ಯಾವುದೇ ಅದ್ಭುತ ಆಗಿದ್ದಕ್ಕಲ್ಲ, ಮತ್ತೊಂದು ಸಲ ಹೇಳ್ತೀನಿ, ಯಾವುದೇ ಅದ್ಭುತ ಆಗಿದ್ದಕ್ಕಲ್ಲ, ಅವ್ರ ಲೈಫೇ ಅದ್ಭುತ ಆಗಿದ್ದು. ಅದು ನೆನ್ಪಿಡಿ. ನೀವು ಅದ್ಭುತನ ಹುಡ್ಕೊಂಡು ಹೋಗಬೇಡಿ, ನಿಮ್ಮ ಲೈಫೇ ಅದ್ಭುತ ಆಗುತ್ತೆ. ಹೇಗಂತ ನೀವು 3 ದಿನದಿಂದ ಕಲ್ತಿದ್ದೀರ ಮತ್ತೆ ಹೇಳಬೇಕಂತ ಇಲ್ಲ. ಅದು ನಮ್ಮ ಲೈಫಲ್ಲಿ ಆಯಿತು, ನನ್ನ ಲೈಫಲ್ಲಿ ಅದು ಆಯಿತು, ಅದಕ್ಕೆ ಟೆಸ್ಟಿಮೋನಿ ಅಂತ ಹೇಳ್ತಾ ಇರೋದು. ಅದು ನಿಜವಾಗ್ಲೂ ನನ್ನ ಲೈಫಲ್ಲಿ ನೆರವೇರ್ತು. ಈಗ ನಾನು ಯೇಸುಗಾಗಿ ಬದುಕ್ತಾ ಇದ್ದೀನಿ. ನೀವು ನನಗೆ 1 ಕೋಟಿ ಕೊಟ್ಟರು ನಾನು ಬೇಡ ಅಂತೀನಿ. ಒಳ್ಳೆ ಒಂದು ಲ್ಯಾಂಬೋರ್ಗಿನಿ ಕಾರ್ ಕೊಡ್ತೀರಂದ್ರೂ ನಾನು ಬೇಡ ಅಂತೀನಿ. ನನಗೆ ಆಸೆ ಇಲ್ಲ. ನಿನ್ನೆ ಅವರು ನನಗೆ ಫ್ಯಾನ್ ಬೇಕಂದಾಗ ನಾನು ಬೇಡ, ಹೋಲಿ ಸ್ಪಿರಿಟ್ ಬೇಕಂದೆ. ಕಾಮಿಡಿಗೆ ಮಾಡಿದ್ದು. ಓಕೆ, ಆ ರೀತಿ ಎಲ್ಲ ಫ್ಯಾನಿದ ಬಗ್ಗೆ ಅದು ಜಸ್ಟ್ ಕಾಮಿಡಿ. ಆದರೆ ಈ ರೀತಿಯಾದ ಲೋಕದ ಆಸೆ ನನಗಿಲ್ಲ. ತುಂಬ ಸ್ಟೈಲ್ ಮಾಡ್ತಾಯಿದ್ದೆ, ಈಗ ಅದು ಆಸೆ ಇಲ್ಲ ನನಗೆ. ಕೂದಲು ಯಾಕೆ ತೆಗೆದೆ? ಕೂದಲು ಬಿಡ್ತಾ ಇದ್ದೆ. ಈ ಕೂದಲು ನನಗೆ ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಕೂದಲು ತೆಗೆದೆ. ಯೇಸುಗೋಸ್ಕರ ಏನೋ ನನ್ನ ಕಡೆಯಿಂದ ಒಂದು ಸಣ್ಣ, ಅದು ಎಫರ್ಟ್ ಅಂತ ಹೇಳೋಕ್ಕಾಗಲ್ಲ, ಏನೋ ಒಂದು ಸಣ್ಣ ಕಾಂಟ್ರಿಬ್ಯೂಷನ್. ಯಾಕಂದರೆ ನನಗೆ ಕೂದಲನ್ನೇ ತುಂಬ ಇಷ್ಟ ಆಯಿತು. ಯಾವಾಗ ನೋಡಿದ್ರು ಹಿಂಗೆ ಮಾಡ್ಕೊಂಡೇ ಇರ್ತಾಯಿದ್ದೆ. ತುಂಬ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತಾಯಿದ್ದೆ. ಎಷ್ಟೋ ಏನೆಲ್ಲ ಅಪ್ಲೈ ಮಾಡ್ತಾಯಿದ್ದೆ, ಅದನ್ನೇ ತೆಗೆದುಬಿಟ್ಟೆ. ಬೇಡ ಇದು ಅಂತ, ಇರಲಿ ಸೈಡಿಗೆ ಹೋಗಲಿ. ಸೊ ಆ ರೀತಿ ಇನ್ನೂ ಮಾಡೋಕ್ಕೆ ತುಂಬ ಇದೆ. ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ನಿಮ್ಮ ಫ್ಯಾಮಿಲಿಯಲ್ಲಿರೋ ನಿಮ್ಮ ಮಕ್ಕಳು ಈ ರೀತಿ ಆಗಬೇಕಂತ ಪ್ರಾರ್ಥನೆ ಮಾಡಿ. ಏನೋ ಅವ್ರ ಎಜುಕೇಷನ್ ಅದು ಇದು ಇಂಪಾರ್ಟೆಂಟ್. ಇದಾದಾಗ ಎಲ್ಲ ಸರಿಯಾಗುತ್ತೆ, ಮೇನ್ ಇದು. ಸೊ ಈ ರೀತಿ ನಿಮ್ಮ ಮಕ್ಕಳು ಕೂಡ ಸಾಕ್ಷಿ ಆಗಬೇಕು, ಈ ರೀತಿ ಯೇಸುವನ್ನು ಅನುಭವ ಮಾಡಬೇಕಂತ ಹೇಳಿದ್ರೆ ನೆಕ್ಸ್ಟ್ ರಿಟ್ರೀಟ್ಸ್ಗಳು ತುಂಬ ಇದೆ, ವೆಬೆಕ್ಸ್ ಇದೆ, ಆನ್ಲೈನ್ ಪ್ರೇಯರ್ ಇದೆ, ಯೂಟ್ಯೂಬಲ್ಲಿ ಎಷ್ಟೋ ಟಾಕ್ಸ್ಗಳೆಲ್ಲ ಇದೆ. ಅದನ್ನೆಲ್ಲ ಅವರಿಗೆ ಸ್ವಲ್ಪ ಫೋರ್ಸ್ ಮಾಡಿ ಅಂತಲ್ಲ, ಅವ್ರಿಗೆ ಹೇಳ್ಕೊಡಿ, ಅದನ್ನು ಹೇಳ್ಕೊಡಿ. ಆಗ ಖಂಡಿತವಾಗ್ಲೂ ಅದು ಆಗುತ್ತೆ. ಇಲ್ಲಾಂದರೆ ಈಗ ನನಗಾದಂಗೆ ನಿಮಗೆ ಆಗಬೇಕಂತ ಇಲ್ಲ. ಕೆಲವ್ರ ಮೈಂಡಲ್ಲಿ ಬಂದುಬಿಡುತ್ತೆ, ಇವನ ಲೈಫಲ್ಲಿ ಈ ಥರ ಆಯಿತು, ನಾವು ಈ ರೀತಿ ಎಂಜಾಯ್ ಮಾಡಿಬಿಟ್ಟು ಲಾಸ್ಟಿಗೆ ದೇವ್ರು ನಮ್ಮನ್ನು ಕರೀತಾರಂತ ನೀವು ತಿಳ್ಕೊಂಡ್ರೆ, ದೇವ್ರು ನನಗೆ ಕರೆದಂಗೆ ನಿಮಗೆ ಕರೆಯಲ್ಲ. ನನಗೆ ಕರೆದಂಗೆ ಇಲ್ಲಿ ಯಾರಿಗೂ ಕರೆದಿಲ್ಲ. ಪೇತ್ರಂಗೆ ಕರೆದಂಗೆ ನನಗೆ ಕರೆದಿಲ್ಲ. ಪೌಲಂಗೆ ಕರೆದಂಗೆ ನನಗೆ ಕರೆದಿಲ್ಲ. ನನಗೆ ಕರೆದಿದ್ದು ನನಗೆ ಕರೆಯೋ ರೀತಿಯಲ್ಲಿ ಕರೆದ್ರು. ನಿಮಗೆ ಆಲ್ರೆಡಿ ಕರೆದಾಯಿತು ಈ 3 ದಿನದಲ್ಲಿ. ನೀವು ಯಾವುದೋ ಸ್ಪೆಷಲ್ ಡೇ ಬರೋದಂತ ವೆಯ್ಟ್ ಮಾಡಬೇಡಿ. ಈ 3 ದಿನದಲ್ಲಿ ನಿಮಗೆ ದೇವ್ರು ಅದೇ ಮಾಡಿದ್ದು, ಇನ್ವಿಟೇಷನ್ ಕೊಟ್ಟಿದ್ದು. ಆ ಇನ್ವಿಟೇಷನ್ ನೀವು ಎಕ್ಸೆಪ್ಟ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಕೈಲಿ. ಡೂ ಆರ್ ಡೈ. ನಾನು ಕೊಟ್ಟಾಗ ದೇವರೇ ಕೃಪೆ ಕೊಟ್ಟರು, ಅದನ್ನು ಎಕ್ಸೆಪ್ಟ್ ಮಾಡೋಕ್ಕೆ ನಂದು ಏನು ಕಾಂಟ್ರಿಬ್ಯೂಷನ್ ಇಲ್ಲ, ನಂದು 1 ರೂಪಾಯಿನೂ ಕಾಂಟ್ರಿಬ್ಯೂಷನ್ ಇಲ್ಲ, ಎಲ್ಲ ದೇವ್ರ ಕೆಲಸ. ಅದನ್ನು ನಾನು ಎಕ್ಸೆಪ್ಟ್ ಮಾಡದೆ ಮರೆಯೋಳಾಗೆ. ನಿಮ್ಮ ಕೆಲಸ ಇಷ್ಟೇ, ನೀವು 3 ದಿನ ಏನು ಕೇಳಿದ್ದೀರ ಅದನ್ನು ಎಕ್ಸೆಪ್ಟ್ ಮಾಡಿ ಅಷ್ಟೇ. ನನಗಿಂತ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ತೀರ, ನಾನು ಇನ್ನು ಹೋಗ್ಬೇಕಷ್ಟೇ. ಓಕೆ, ಸೊ ಇದು ನನ್ನ ಸಾಕ್ಷಿ. ಓಕೆ, ಸೊ ಈಗ ಟೀ ಬ್ರೇಕ್ ಇರುತ್ತೆ 11:25 ತನಕ. ಸೊ ನೀವು 11:25ಗೆ ವಾಪಸ್ ಬನ್ನಿ, ಇನ್ನೂ ಟೈಮ್ ಇದೆ. ದೇವ್ರು ನಿಜವಾಗ್ಲೂ ನಿಮ್ಮನ್ನು ಮುಡ್ತಾರೆ. ಆ ಒಂದು ಎನ್ಕೌಂಟರ್ ನಿಮ್ಮನ್ನು ಚೇಂಜ್ ಮಾಡುತ್ತೆ. ಆ ಒಂದು ಎನ್ಕೌಂಟರ್ ಅಷ್ಟೇ ಬೇಕಾಗಿರೋದು. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಟೈಮ್. ಗಾಡ್ ಬ್ಲೆಸ್ ಯು.